ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ಪ್ರೀ ಟೆಸ್ಟ್ ಪೂರ್ವ ಪರೀಕ್ಷೆ ನೋಡಿದ್ದೆ. ಎಲ್ಲ ವಿಷಯಗಳಲ್ಲಿ ಹಾಕ್ತಾ ಇದ್ದೀವಿ. ಪ್ರೀ ಟೆಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಪೋಸ್ಟ್ ಟೆಸ್ಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಕನ್ನಡ ಮತ್ತು ಹಿಂದಿಯಲ್ಲಿ ಪೋಸ್ಟ್ ಟೆಸ್ಟ್ ಬಂದಿದೆ. ಇವಾಗಿದ್ದು SS ಇದೆ. ಸೊ ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ಕೂಡ ಬೇಗನೆ ಮಾಡ್ತಾರೆ ಅಂತ ಹೇಳ್ತಾ PDF ಬೇಕಾದರೆ 9964050759ಗೆ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ಪ್ರಶ್ನೆ ಪತ್ರಿಕೆ ಶುರು ಮಾಡೋಣ. ಮೊದಲ ಪ್ರಶ್ನೆ ಇತ್ತು, ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಕೇಳಿದ್ದಾರೆ. ಒಟ್ಟು ಇತಿಹಾಸದಲ್ಲಿ 3 ಪ್ರಧಾನ ಕಾಲಗಳು. 1 ಪ್ರಾಗೈತಿಹಾಸಿಕ ಕಾಲ, 2 ಪೂರ್ವಭಾವಿ ಕಾಲ, 3ನೇದು ಇತಿಹಾಸ ಕಾಲ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಮಾನವನ ಮಧ್ಯಶಿಲಾಯುಗದ ಜೀವನವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಮಧ್ಯಶಿಲಾಯುಗದಲ್ಲಿ ಮನುಷ್ಯನ ಜೀವನದ ಕ್ರಮ ಹೇಗಿತ್ತು? ಇಲ್ಲಿ ಕೌಶಲಭರಿತವಾಗಿರ್ತಕ್ಕಂಥ ಕಿರುಶಿಲಾಯುಧಗಳನ್ನು ಬಳಸಲು ಮಾನವ ಆರಂಭ ಮಾಡಿದ. ಕಾಡು ಧಾನ್ಯಗಳು ಆಹಾರಕ್ಕಾಗಿ ಸಂಗ್ರಹ ಮಾಡಿದ. ಧಾನ್ಯಗಳು, ಬೇಟೆಗಳು ನಿರಂತರವಾಗಿ ಮಾನವನಿಗೆ ದೊರೆಯುತ್ತಿರಲಿಲ್ಲ. ಅನೇಕ ವೇಳೆ ಆ ಮನುಷ್ಯ ಹಸಿವಿನಿಂದ ಕಾಲ ಕಳೆಯುತ್ತಿದ್ದ. ನಿಧಾನವಾಗಿ ಆತ ಪಶುಸಂಗೋಪನೆಯನ್ನು ಆರಂಭ ಮಾಡಿದ. ಬಿಡುವಿನ ಮೇಲೆ ಕಲ್ಲಾಸರೆ ಮೇಲೆ ಚಿತ್ರವನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ. ಪ್ರಾಣಿಗಳ ಚರ್ಮವನ್ನು ಹೊದಿಕೆಯಾಗಿ ಬಳಸತೊಡಗಿದ. ಸೊ ಕಡೆಗೆ ಹೇಳ್ತಾರೆ, ಬೆಂಕಿಯ ಪರಿಚಯ ಸಹಿತ ಈ ಮಧ್ಯಶಿಲಾಯುಗದ ಮಾನವನಿಗೆ ಆಗ್ತದೆ. ಪ್ರಶ್ನೆ 3, ವೇದಕಾಲದ ಶ್ರೇಷ್ಠ ಮಹಿಳಾ ವಿದ್ವಾನ್ಗಣಿಗಳು ಯಾರು ಅಂತ ಕೇಳಿದ್ದಾರೆ. ಮಹಿಳಾ ವಿದ್ವಾಂಸರು ಅಂತ ಹೇಳ್ತಾರೆ, ವಿದ್ವನ್ಮಣಿ. ಎಸ್, ಇಲ್ಲಿ ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ ಮತ್ತು ವಿಶ್ವವರ ಇವರೆಲ್ಲ ಏನಪ್ಪ ಅಂದರೆ ವೇದಕಾಲದ ಶ್ರೇಷ್ಠ ಮಹಿಳಾ ವಿದ್ವಾಂಸರು. ಪ್ರಶ್ನೆ 4, ವೇದಗಳ ಸಂದೇಶ ಏನು? ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅನ್ನೋದೇ ವೇದಗಳ ಮುಖ್ಯವಾಗಿರ್ತಕ್ಕಂಥ ಸಂದೇಶ. ಪ್ರಶ್ನೆ 5, ಸಂವಿಧಾನದ ಪ್ರಕಾರ ನೀನು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳು ಎಷ್ಟು ಅಂತ ಕೇಳಿದರೆ, ಮುಂಚೆ 10 ಇತ್ತು, ಇವಾಗ ಇನ್ನೊಂದು ಸೇರಿಸಿದ್ರು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸೊ ಹೀಗಾಗಿ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಾಯಿತು? 11 ಮೂಲಭೂತ ಕರ್ತವ್ಯಗಳು ಆಯಿತು. ಪ್ರಶ್ನೆ 6, ಸಂವಿಧಾನದ ಮಹತ್ವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಈ ಸಂವಿಧಾನ ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದೆ. ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನವನ್ನು ಕೊಡ್ತದೆ. ಸರ್ಕಾರದ ನೀತಿ ಕಾರ್ಯವಿಧಾನದ ಮೇಲೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಸಂವಿಧಾನ ಮಾಡ್ತದೆ. ಆಮೇಲೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒತ್ತಿ ಹಿಡಿತದೆ. ರಾಷ್ಟ್ರೀಯ ಭಾವೈಕ್ಯತೆಗೆ ಸಹಕಾರ. ಇಷ್ಟು 4 ಪಾಯಿಂಟ್ಗಳೇನಪ್ಪ ಅಂತಂದರೆ ಈ ನಮ್ಮ ಭಾರತ ಸಂವಿಧಾನದ ಮಹತ್ವದಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಕೇಳಿದರು. ಎಸ್, ಇಲ್ಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಯೆ ಮತ್ತು ಪೂರ್ವಾಗ್ರಹ ಪೀಡಿತರಾಗದೆ ದೇಶದ ಜನರು ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದುತ್ತಾರಲ್ಲ, ಅದನ್ನು ನಾವೇನಂತೀವಿ? ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಪ್ರಶ್ನೆ 8, ಭಾರತದ ಏಕತೆ ಮತ್ತು ಭಾವೈಕ್ಯತೆಗೆ ತೊಡಕುಂಟು ಮಾಡುವ ಅಂಶಗಳಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಜಾತೀಯತೆ ಬರ್ತದೆ, ಮತೀಯವಾದ ಬರ್ತದೆ, ಪ್ರಾದೇಶಿಕವಾದ ಮತ್ತು ಭಯೋತ್ಪಾದನೆ. ಇವೆಲ್ಲ ಅಂಶಗಳು ಏನಪ್ಪ ಅಂತಂದರೆ ದೇಶದ ಏಕತೆಗೆ ಅಥವಾ ಭಾವೈಕ್ಯತೆಗೆ ತೊಡಕನ್ನು ಉಂಟು ಮಾಡ್ತಕ್ಕಂಥ ಅಂಶಗಳು. ಪ್ರಶ್ನೆ 9, ಪ್ರಪಂಚದ ವಿಶಾಲವಾದ ಮರುಭೂಮಿ ಯಾವುದು ಅಂತ ಕೇಳಿದರೆ ಅದು ಸಹರಾ ಮರುಭೂಮಿ ಬರ್ತದೆ. ಈ ಸಹರಾ ಮರುಭೂಮಿ ವಿಶ್ವದ ವಿಶಾಲವಾದ ಮರುಭೂಮಿ. ಇನ್ನು 10ನೇ ಪ್ರಶ್ನೆ, ಮೈದಾನ ಅಂದರೆ ಏನು? ಈ ಮೈದಾನದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ವಿಶಾಲವಾದ, ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಮೈದಾನ ಅಂತ ಕರೀತಾರೆ. ಅದರಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು. 1 ರಚನಾ ಮೈದಾನಗಳು, 2 ಸವೆತದಿಂದ ಆಗುವ ಮೈದಾನಗಳು, 3ನೇದು ಸಂಚಯನದಿಂದ ಆಗುವ ಮೈದಾನಗಳು ಅಂತ ಹೇಳ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಆದ ನಂತರ ಪಾಠದ ಪ್ರಶ್ನೋತ್ತರಗಳು LBAಗಳನ್ನು ಕೂಡ ನಾವು ನಿಮಗೆ ಕೊಡ್ತೀವಿ. ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನಿಮ್ಮ ಅಧ್ಯಯನದಲ್ಲಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಓಕೆ, ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.